ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ 11ನೇ ದಿನ. ಇವತ್ತಿನ ನನ್ನ ಡಯಟ್ ರೋಟೀನ್ ಎಲ್ಲ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಇದ್ರ ಜೊತೆಗೆ ನಾನು ಕೆಲವೊಂದಿಷ್ಟು ಟಿಪ್ಸ್ ಕೂಡ ಕೊಡೋಣ ಅಂತ ಬಂದಿದ್ದೀನಿ. ಏಕೆಂದರೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಏನೆಲ್ಲ ನಾವು ಅಭ್ಯಾಸ ಮಾಡ್ಕೋಬೇಕು, ನಮ್ಮ ಲೈಫ್ ಸ್ಟೈಲ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ನಾನು ಫಾಲೋ ಅಪ್ ಮಾಡ್ಕೋತಾ ಇದ್ದೀನಿ, ಯಾವ ರೀತಿ ನಾವು ತಿನ್ನೋದ್ರಿಂದ ನಾವು ಬೆಳಿಗ್ಗೆಯಿಂದ ನೈಟ್ ಮಲಗೋವರೆಗೂ ನಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ನಾನು ಬೆಳಿಗ್ಗೆ ಎದ್ದು ಇವಾಗ ವಾಕ್ ಹೋಗ್ಬಿಟ್ಟು ಬಂದು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಒಂದೆರಡು ಚಕ್ಕೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ಇವಾಗ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡು ಅದ್ರ ಜೊತೆಗೆ ನಾನು ಒಂದು 4ರಿಂದ 5 ನೆನೆಸಿರೋ ಬಾದಾಮಿ ಕೂಡ ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಹಾಫ್ ಲೆಮನ್ ಮತ್ತು 1 ಸ್ಪೂನಷ್ಟು ಹನಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ನಾನು ಬೆಳಿಗ್ಗೆ 7:30ಗೆ ತೊಗೋತೀನಿ. ನಾವು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥರ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮಗೇನು ಯೂಸ್ ಆಗುತ್ತೆ ಅಂದರೆ ನಮಗೆ ಮೇನ್ ಹಸಿವಾಗಲ್ಲ. ಏಕೆಂದರೆ ನಾವು ಇವಾಗ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ, ಆವಾಗ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತುಂಬ ಕಡಿಮೆ ತಿಂತಾಯಿರ್ತೀವಿ. ಬೆಳಿಗ್ಗೆ ಸ್ವಲ್ಪನೇ ತಿನ್ನೋದು, ಮಧ್ಯಾಹ್ನ ಸ್ವಲ್ಪ ತಿನ್ನೋದು, ರಾತ್ರಿ ಸ್ವಲ್ಪ ತಿನ್ನೋದು, ಅದು ಟೈಮಿಂಗ್ ಕರೆಕ್ಟಾಗಿ ತಿನ್ನೋದು. ನಮಗೆ ಅದು ಆದಮೇಲೆ 1 ಅವರಿಗೆ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 1 ವೀಕ್, ಸೆಕೆಂಡ್ ವೀಕ್ ನಮಗೆ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ಥರ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋದು. ಮತ್ತು ಇದು ನಾವೇನೇ ತಿಂದರೂ ನಾವು ಡೈಜೆಷನ್ ಮಾಡೋಕ್ಕೆ ತುಂಬ ಈ ಡಿಟಾಕ್ಸ್ ಡ್ರಿಂಕ್ ಹೆಲ್ಪ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೋ ಜನಕ್ಕೆ ಬೆಳಿಗ್ಗೆ ಎದ್ದು ಮೋಷನ್ನೇ ಬರೋಲ್ಲ. ಅದು ಮೋಷನ್ ಕ್ಲಿಯರ್ ಆಗೋಕ್ಕೋಸ್ಕರ ಈ ಥರ ನಾವು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಬೆಳಿಗ್ಗೆ ಮೋಷನ್ ಕೂಡ ಬೇಗ ಕ್ಲಿಯರ್ ಆಗುತ್ತೆ. ನಾನು ಬ್ರೇಕ್ಫಾಸ್ಟಿಗೆ ಆ್ಯಪಲ್ ಬನಾನಾ ಸ್ಮೂತಿ ಮಾಡ್ಕೋತಾ ಇದ್ದೀನಿ. ಸ್ಮೂತಿ ಮಾಡ್ಕೊಳ್ಳೋಕ್ಕೆ ಇವಾಗ ನಾನು ಆ್ಯಪಲ್ ಮತ್ತು ಬನಾನಾ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಏನೇನೆಲ್ಲ ಮಾಡಬೇಕು, ಯಾವ ಥರ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ನಾನು ಯಾವ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ, ಅದು ನಿಮಗೆ ಸ್ವಲ್ಪ ಟಿಪ್ಸ್ ಹೇಳ್ಕೊಡೋಣ ಅಂತ. ಏನಿಲ್ಲ ಫ್ರೆಂಡ್ಸ್, ನಾವು ಹೇಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಲೈಫು. ನಾವು ಬೆಳಿಗ್ಗೆ ಎದ್ದೇಳೋದ್ರಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ನಾವು ಹೇಗಿರ್ತೀವಿ, ನಾವೇನು ತಿನ್ನಬೇಕು, ಏನು ತಿನ್ನಬಾರ್ದು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಏನು ಹೇಳೋದು ಅಂದರೆ ನಿಮಗೆ, ನೀವು ಬೆಳಿಗ್ಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜಾಸ್ತಿ ಹೆಲ್ದಿಯಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಚೆ ಫುಡ್ಡನ್ನ ಅವಾಯ್ಡ್ ಮಾಡಿ, ಬೇಕ್ರಿ ಐಟಮ್ಸ್ನ ತಿನ್ನೋಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಕುಡೀರಿ. ನೀರಿನ ಅಂಶ ಜಾಸ್ತಿ ಇರೋ ಫುಡ್ಡನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ನೀವು. ನಾನು ಈ ಟೈಮ್ಗೆ ತಿಂಡಿ ತಿನ್ನಬೇಕು, ಈ ಟೈಮ್ಗೆ ಊಟ ಮಾಡಬೇಕು, ಈ ಟೈಮ್ಗೆ ರಾತ್ರಿ ಊಟ ಮಾಡಬೇಕು, ನೀರು ಯಾವ ಟೈಮ್ಗೆ ಕುಡಿಬೇಕು. ಸ್ವಲ್ಪ ಬೇಡದೇ ಇರೋದನ್ನು ಮಾಡೋಕ್ಕಿಂತ ಬೇಕಾಗಿರೋದನ್ನು ನಮ್ಮ ಜೀವನಕ್ಕೆ ನಮಗೆ ಏನು ಬೇಕೋ ಅದನ್ನು ನಾವು ಮಾಡೋದರಿಂದ ನಮಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅದನ್ನು ತಿನ್ನೋದ್ರಿಂದ ನಾವು ಮಾಡ್ಕೊತೀವಿ, ನಮ್ಮ ಲೈಫ್ ನಾವು ಹೆಲ್ದಿಯಾಗಿದ್ದೀನಿ ಇವತ್ತು. ನೀವಲ್ಲದೇ ನಿಮ್ಮ ಮನೆಯಲ್ಲಿರೋ ನಿಮ್ಮ ಹಸ್ಬೆಂಡಿಗಾಗಲಿ, ನಿಮ್ಮ ಮಕ್ಕಳಿಗಾಗಲಿ ನೀವು ಅದನ್ನೇ ರೂಢಿ ಮಾಡಿ. ಅವ್ರಿಗೂ ಅದೇ ಕೊಡಿ. ಅವ್ರಿಗೆ ಸ್ವಲ್ಪ ದಿನ 1 ವಾರ 2 ವಾರ ಕಷ್ಟ ಆಗುತ್ತೆ, ಆಮೇಲೆ ಅವರು ಕೂಡ ಅದೇ ಅಭ್ಯಾಸ ಆಗಿಬಿಡುತ್ತೆ. ಇವಾಗ ನಾನು ಡೈಲಿ ಮಧ್ಯಾಹ್ನ ಮತ್ತು ರಾತ್ರಿ ಕ್ಯಾರೆಟು ಮತ್ತು ಸೌತೆಕಾಯಿನ ನಾನು ಏನು ಊಟದಲ್ಲಿ ತಿಂತಾ ಇರ್ತೀನಲ್ವ, ಅದನ್ನು ನೋಡಿ ನನ್ನ ಮಕ್ಕಳು ತಿಂತಾ ಇದ್ದಾರೆ. ಅವ್ರಿಗೂ ಅದು ಇಷ್ಟ. ನಮ್ಮ ಜೊತೆಯಲ್ಲಿ ತಿಂದು ಅವ್ರಿಗೂ 2-3 ದಿನ ಹೋದರೆ ಅವ್ರಿಗೂ ಅದೇ ಅಭ್ಯಾಸ ಆಗಿಬಿಡುತ್ತೆ. ಅವರು ಹೆಲ್ದಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಾಗ ನಾವು ಆಚೆ ಕಡೆ ತಿನ್ನೋದನ್ನು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ನಮಗೆ ತುಂಬ ಒಳ್ಳೆಯದು. ನಾನು ನಿಮಗೆ ಹೇಳೋದಿಷ್ಟೇ ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಇಡೀ ದಿನ ನಾವು ಫ್ರೆಶ್ ಆಗಿರ್ತೀವಿ. ಚೆನ್ನಾಗಿ ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಆದಷ್ಟು ಹೆಲ್ದಿಯಾಗಿರೋದನ್ನು ತಿನ್ನಿ. ಈ ಥರ ನಾವು ಮಾಡ್ಕೊಂಡು ಬಂದರೆ ನಾವು ಹೆಲ್ದಿಯಾಗಿ ಇರ್ತೀವಿ. ನಮ್ಮದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು 11:30-12 ಒಂದು ಸ್ವಲ್ಪ ಪಪ್ಪಾಯ ತೊಗೊಂಡಿದ್ದೀನಿ, ಹಾಫ್ ಪಪ್ಪಾಯ. ಇದನ್ನು ನಾನು ಕಟ್ ಮಾಡಿಕೊಂಡು ಬಾಕ್ಸಿಗೆ ಇಟ್ಕೊಂಡು ನಾನು ನನ್ನ ಮಗಳು ಸ್ಕೂಲಿಗೆ ಬಂದಿದ್ದೆ. ಸ್ವಲ್ಪ ಕೆಲಸ ಇತ್ತು ಸ್ಕೂಲಲ್ಲಿ, ಅಲ್ಲೇ ನಾನು ಇದನ್ನು ತೊಗೊಂಡಿದ್ದೀನಿ.
ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ಹೋಗಿದ್ದೆ. ನಾನು ಮಧ್ಯಾಹ್ನ ಊಟಕ್ಕೆ ನಾನು ಸ್ವಲ್ಪ ಉಪ್ಪಿಟ್ಟು ಮತ್ತು ಕಡಲೆ ಬೀಜ, ಶೇಂಗಾ ಬೀಜ ಬರುತ್ತಲ್ವ ಅದೇ ಚಟ್ನಿ ಪೌಡ್ರ್ ತೊಗೊಂಡಿದ್ದೀನಿ. ಈ ಉಪ್ಪಿಟ್ಟನ್ನು ನಾನು ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ, ಅದನ್ನೇ ತೊಗೋತಾ ಇದ್ದೀನಿ. ಯಾಕಂದರೆ ನಾನು ಸ್ಕೂಲಿಂದ ಬರೋದೇ ಲೇಟ್ ಆಗಿಬಿಟ್ಟಿತ್ತು. ಅಲ್ಲಿಂದ ಬಂದು ನಾನು ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಅಷ್ಟೇ ರೈಸ್ ಮಾಡಿ ನಾನು ಮಾತ್ರ ಬೆಳಿಗ್ಗೆದೇ ಉಪ್ಪಿಟ್ಟಿತ್ತಲ್ವ ಅದನ್ನೇ ಬಿಸಿ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇದು ಆದಮೇಲೆ ನಾನು 4:15ಗೆ ಗ್ರೀನ್ ಟೀ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಡೈಲಿ ಕಂಪಲ್ಸರಿ ತೊಗೋತೀನಿ. ಇದ್ರ ಜೊತೆಗೆ ಫ್ರೆಂಡ್ಸ್, ನಾವು ಚೆನ್ನಾಗಿ ನೀರು ಕುಡಿಬೇಕು. ಬೆಳಿಗ್ಗೆ ವಾಕ್ ಹೋಗಬೇಕು. ನಿಮಗೆ ಬೆಳಿಗ್ಗೆ ವಾಕ್ ಹೋಗೋಕ್ಕಾಗಿಲ್ಲ ಅಂದರೆ ನೀವು ಮಧ್ಯಾಹ್ನ ವಾಕ್ ಹೋಗಿ, ಮಧ್ಯಾಹ್ನ ಆಗಲ್ಲ ಅಂದರೆ ಸಾಯಂಕಾಲ ಹೋಗಿ. ಅಟ್ಲೀಸ್ಟ್ ನೀವು ದಿನದಲ್ಲಿ ಅರ್ಧ ಗಂಟೆ ಆದರೂ ಚೆನ್ನಾಗಿ ವಾಕ್ ಮಾಡಿ, ಒಂದು ಅರ್ಧ ಗಂಟೆ ಚೆನ್ನಾಗಿ ಎಕ್ಸಸೈಸ್ ಮಾಡಿ. ನೀವು ಯಾವಾಗಾದರೂ ಮಾಡಿ. ಊಟ ಆಗಿ 2 ಅವರ್ ಆದಮೇಲೆ ನಾವು ವಾಕ್ ಮಾಡಬೇಕು ಮತ್ತು ಎಕ್ಸಸೈಸ್ ಮಾಡಬೇಕು ಫ್ರೆಂಡ್ಸ್. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ 2 ಅವರ್ ಆಗಿರಬೇಕು, ಮಧ್ಯಾಹ್ನ ಊಟ ಮಾಡಿ 2 ಅವರ್ ಆಗಿರಬೇಕು, ಹಾಗೆ ರಾತ್ರಿನೂ ಊಟ ಮಾಡಿ 2 ಅವರ್. ಅಟ್ಲೀಸ್ಟ್ ನೀವು ಊಟ ಮಾಡಿ 2 ಅವರ್ ಆದಮೇಲೆ ಒಂದು ಸ್ವಲ್ಪ ಮನೆ ಮುಂದೆನೇ ಒಂದು 10-15 ನಿಮಿಷ ಓಡಾಡೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಆಚೆ ಹೋಗೋಕ್ಕಾಗಲ್ಲ, ತುಂಬ ದೂರ ಹೋಗೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಮನೆ ಒಳಗಡೆನೇ ಮಾಡಿ. ನಾನು ರಾತ್ರಿ ಊಟಕ್ಕೆ ಒಂದು ಜೋಳದ ರೊಟ್ಟಿ, ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ನಾನು ಸೊಪ್ಪಿನ ಪಲ್ಯ, ದಂಟು ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಮಸಾಲ ಮಜ್ಜಿಗೆ ಕೂಡ ತೊಗೊಂಡಿದ್ದೀನಿ. ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಜಜ್ಜಿಬಿಟ್ಟು ನಾನು ಮಸಾಲ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 7:30, 8 o'clockಗೆ ನಾನು ಊಟ ಮಾಡ್ಕೊಂಡಿದ್ದೀನಿ. ನಾನು ಊಟ ಮಾಡಿ 1 ಅವರ್ ಆದಮೇಲೆ ಟರ್ಮರಿಕ್ ಮಿಲ್ಕ್ ತೊಗೊತೀನಿ. ಇದನ್ನು ಕೂಡ ನಾನು ಡೈಲಿ ಕಂಪಲ್ಸರಿ ತೊಗೋತೀನಿ. ಇದು ಆದಮೇಲೆ 1 ಅವರ್ ಆದಮೇಲೆ ನಾನು ಮಲ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.